ನಮಸ್ತೆ ಆತ್ಮೇರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ನೀವು ಕೇಳುವಂತಹ ಪ್ರಶ್ನೆಗಳಿಗೆ ನನ್ನ ಅನುಭವದ ಉತ್ತರಗಳನ್ನು ಕೊಡ್ತಾ ಇರ್ತೀನಿ. ಇಲ್ಲಿ ಕೆಲವೊಂದು ಮನುಷ್ಯನಿಗೆ ಸಮಸ್ಯೆಗಳು ನೆರಳಿನ ಹಾಗೆ. ನಾನು ಸಾಯೋವರೆಗೂ ಈ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು ನನ್ನನ್ನು ಬಿಟ್ಟು ಹೋಗೋದಿಲ್ಲ. ಚೆನ್ನಾಗಿ ತಿಳ್ಕೊಂಬಿಡಿ. ಹೊಸ ಹೊಸ ರೂಪಗಳನ್ನು ಪಡ್ಕೊಂಡು ಬೇರೆ ಬೇರೆ ವೇಷಗಳನ್ನು ಹಾಕ್ಕೊಂಡು ಸಮಸ್ಯೆಗಳು ನಿಮ್ಮನ್ನು ಜೀವನ ಪರ್ಯಂತ ಕಾಡ್ತಾನೆ ಇರ್ತದೆ. ಹೆಜ್ಜೆ ಹೆಜ್ಜೆಗೂ, ಪ್ರತಿನಿತ್ಯ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ವರ್ಷ, ಯಾವುದೇ ನಾಡಲ್ಲಿರಿ, ಯಾವುದೇ ದೇಶದಲ್ಲಿರಿ, ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಅದನ್ನು ನಾವು ಸ್ಟಾಪ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದು ಕೇವಲ ಸತ್ತಾಗ ಮಾತ್ರ ಸ್ಟಾಪ್ ಆಗುತ್ತಷ್ಟೆ. ಇಲ್ಲ ಅಂದರೆ ನಮ್ಮ ನೆರಳ ಇದ್ದಂಗೆ ಇದ್ದೇ ಇರ್ತದೆ. ಆದ್ದರಿಂದ ಇಲ್ಲಿ ಬರ್ತಾರೆ ಪಾಪ ಸಾಕಷ್ಟು ಜನ. ಕೆಲವೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಇಲ್ಲಿ ಬರುವಂಥವ್ರು ಗಂಡ ಹೆಂಡತಿ ಬರ್ತಾರೆ. ಅವ್ರದ್ದು ಏನೋ ಸಮಸ್ಯೆಗಳಿರ್ತವೆ, ಹೇಳ್ತಾರೆ. ಮಕ್ಕಳಿಗೆ ಹಿಂಗೆ ಎಜುಕೇಷನ್ನು, ಬೇರೆ ಏನೋ ಕಾಯಿಲೆಗಳು, ಏನೋ ಮನೋರೋಗ, ಸೊ ಮನೇಲಿ ಕಲಹಗಳು, ಜಗಳ ಅವು ಇವು ನಡೀತಾ ಇರ್ತವೆ. ಎಲ್ಲ ಕೇಳ್ಕೊಳ್ತಾರೆ. ನನ್ನ ತಂಗಿಗೆ ಮಕ್ಕಳಾಗ್ತಾ ಇಲ್ಲ, ದಯವಿಟ್ಟು ಅವ್ರಿಗೆ ಏನಾದರೂ ಪರಿಹಾರ ಹೇಳಿ. ನಿನ್ನ ತಂಗಿಗೆ ಮಕ್ಕಳಾಗದೇ ಇದ್ರೆ ನಿನ್ನ ತಂಗಿನ ಕಳಿಸು. ನೀನು ಬಂದಿದ್ಯಾ, ನಿಂದು ನಿನ್ನ ಗಂಡಂದು ಮಕ್ಕಳದು ಏನಿದೆ ಅಷ್ಟು ಕೇಳಕ್ಕೆ ಅಷ್ಟೇ. ತಂಗಿದು ತಂಗಿ ಬರ್ತಾಳೆ. ಒಂದು ಉದಾಹರಣೆ, ಗಂಡನಿಗೆ ಹುಷಾರಿಲ್ಲ ಅಂತ ಹೇಳಿ ಹೆಂಡತಿ ಆಸ್ಪತ್ರೆಗೆ ಬರ್ತಾಳೆ. ಆಸ್ಪತ್ರೆಗೆ ಬಂದರೆ ಡಾಕ್ಟ್ರು ಹೆಂಡತಿಗೆ ಇಂಜೆಕ್ಷನ್ ಕೊಟ್ಬಿಟ್ಟು ಗಂಡನಿಗೆ ವಾಸಿ ಮಾಡೋಕ್ಕಾಗತ್ತಾ? ಸಾಧ್ಯವಿಲ್ಲ. ಇದು ಅದೇ ಥರನೇ. ಬೇರೆ ಗುರುಗಳು ಮಾಡ್ಬೋದೇನೋ ಗೊತ್ತಿಲ್ಲ, ಅವ್ರು ಆ ಥರ ವಿದ್ಯೆಗಳು ಕಲ್ತಿರ್ಬೋದು. ನನ್ನ ಗುರುಗಳು ಹೇಳ್ಕೊಟ್ಟಿರುವಂತಹ ವಿದ್ಯೆ ಏನು ಅಂದರೆ, ಗಂಡ ಹೆಂಡತಿ ಮಕ್ಕಳು ಇದೆಲ್ಲ ಒಂದು ಮರ ಇದ್ದಂಗೆ, ಒಂದು ಟ್ರೀ. ಇದನ್ನು ಫ್ಯಾಮಿಲಿ ಅಂತ ಕರೀತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ತಮ್ಮ, ಅಕ್ಕ, ಭಾವ, ಯಾರೋ ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ, ನಿಮ್ಮ ಮನೆಯಿಂದ ಹೊಸಲಿಂದ ಹೊರಗಡೆ ಯಾರಾದರೂ ಇದ್ದರೂ ಕೂಡ ಅದು ಬೇರೆ ಮರ, ಬೇರೆ ಟ್ರೀ. ಅದು ನಿಮ್ಮ ಟ್ರೀ ಆಗೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಟ್ರೀ ಅಂದರೆ ಕುಟುಂಬ ಅಂದರೆ ಗಂಡ ಹೆಂಡತಿ ಮಕ್ಕಳು. ಇನ್ನು ಮಿಕ್ಕಿದು ಕುಟುಂಬನೇ. ಅಕಸ್ಮಾತ್ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರ್ತಾರೆ. ಅಪ್ಪ ಅಮ್ಮ ಇದ್ದಾರೆ, 3 ಜನ ಮಕ್ಕಳು, 2 ಹೆಣ್ಣು ಮಕ್ಕಳು, ಅವ್ರು ಮದುವೆ ಆಗಿ ಹೋಗಿದ್ದಾರೆ. 3 ಜನ ಗಂಡು ಮಕ್ಕಳಿಗೂ ಮಕ್ಕಳಾಗಿ ಮದುವೆ ಆಗಿ ಮಕ್ಕಳಿದ್ದಾವೆ. 2 ಜನ ಮಕ್ಕಳು. ಅಂದರೆ ಒಟ್ಟು 6, 2, 1, 6, 12, 14 ಜನ ಇದ್ದಾರೆ ಒಟ್ಟು. ಈಗ ಅವರೆಲ್ಲರೂ ಕೂಡ ಒಂದೇ ಮನೇಲಿದ್ದಾರೆ. ಆದರೂ ಕೂಡ ನಾನು ಹೇಳೋದು ಗಂಡ ಹೆಂಡತಿ ಮಕ್ಕಳು. ಈಗ ಅಪ್ಪ ಅಮ್ಮ ಬಂದರು, ಕೇಳಿದ್ರು, ನನ್ನ ಮಗನಿಗೆ ಈ ಥರ ಕೆಲಸ ಆಗ್ತಾ ಇಲ್ಲ, ಹಾಗೆ ಹೀಗೆ ಅಂತ. ನೀವು ಗಂಡ ಹೆಂಡತಿಗೆ ಏನಾದರೂ ಸಮಸ್ಯೆಗಳಿದ್ದರೆ ಹೇಳ್ತೀನಿ. ಮಕ್ಕಳಿಗೆ ಸಮಸ್ಯೆ ಇದ್ದರೆ ಅವರೇ ಬರಬೇಕು. ನಿಮ್ಮ ಕೈಯಲ್ಲಿ ಪರಿಹಾರಗಳನ್ನು ಹೇಳಿ ನೀವು ಮಾಡಿದ್ರೆ ಅವ್ರಿಗೆ ಪರಿಹಾರಗಳು ದಕ್ಕೋದಿಲ್ಲ. ಅವನಿಗೆ ಹೊಟ್ಟೆ ಹಸಿದ್ರೆ ಅವನೇ ಊಟ ಮಾಡಬೇಕು, ಇವ್ರಿಗೆ ಹೊಟ್ಟೆ ಹಸಿದ್ರೆ ಇವರೇ ಊಟ ಮಾಡಬೇಕು. ಇವ್ರು ಊಟ ಮಾಡಿದ್ರೆ ಅವನಿಗೆ ಹೊಟ್ಟೆ ತುಂಬೋದಿಲ್ಲ. ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಎಲ್ಲ. ಈಗ ಇವ್ರಿಗೇನೋ ಹೇಳೋದು, ಇಂಡೈರೆಕ್ಟಲ್ಲಿ ಮಾಡಿದ್ದು ಯಾವುದು ಕೆಲಸಕ್ಕೆ ಬರೋದಿಲ್ಲ. ಆದ್ದರಿಂದ ನಿಮಗೇನಾದರೂ ಸಮಸ್ಯೆಗಳಿದ್ರೆ ಹೇಳಿ, ಅಥವಾ ನಿಮಗೆ ಹ್ಯಾಂಡಲ್ ಮಾಡೋಕ್ಕೆ ಬರ್ತಾ ಇಲ್ಲ, ಜೀವನದಲ್ಲಿ ಮನೇಲಿ ಏನೋ ಗಲಾಟೆ ನಡೀತಾ ಇದೆ, ಮಗ ಹೇಳಿದ ಮಾತು ಕೇಳ್ತಾ ಇಲ್ಲ, ಅದಕ್ಕೆ ನಿಮ್ಮದು ತಪ್ಪಿರ್ಬೋದು. ನೀವು ಹೇಳೋ ಅಂಥದ್ದನ್ನು ನಿಮಗೆ ಕೌನ್ಸ್ಲಿಂಗ್ ಮಾಡಿ ಎಲ್ಲಿ ಮಿಸ್ಟೇಕ್ ಆಗಿದೆ ಏನು ಎತ್ತ ಅಂತ ನಿಮ್ಗೆ ಹೇಳ್ಬೋದು. ಅಂದರೆ ನೀವು ಬಂದಿದ್ದೀರಾ, ನಿಮಗೆ ಪರಿಹಾರಗಳನ್ನು ಕೊಡ್ಬೋದು, ಮಾರ್ಗದರ್ಶನ ಮಾಡ್ಬೋದು. ಬರದೇ ಇರೋರಿಗೆ ಪರಿಹಾರ ಮಾರ್ಗದರ್ಶನ ನಿಮ್ಮ ಕಡೆಯಿಂದ ಆಗೋದಕ್ಕೆ ಸಾಧ್ಯವಿಲ್ಲ. ದಯವಿಟ್ಟು ಏನೋ ನಿನ್ನ ಮಗನಿಗೆ ಮದುವೆ ಆಗಿರಲಿಲ್ಲ ಅಂದರೆ ಅಪ್ಪ ಅಮ್ಮನಿಗೆ ಹೇಳ್ಬಿಟ್ಟು ಅದನ್ನು ತಿದ್ದಬೋದು, ಸರಿ ಮಾಡ್ಬೋದು. ಯಾರೋ ಮಗ ಕುಡ್ಕ, ಯಾರೋ ಮಗ ದುಡ್ಡು ಕೊಡಲ್ಲ, ಹೊಡಿತಾನೆ ಬಡಿತಾನೆ, ಮದುವೆ ಆಗಲ್ಲ ಅಂತ ಹೇಳ್ತಾವನೆ, ಅದಕ್ಕೆಲ್ಲ ಅಪ್ಪ ಅಮ್ಮನಿಗೆ ಬೇಕಾದ್ರೆ ಹೇಳ್ಬೋದು. ಮದುವೆ ಆಗಲಿಲ್ಲ ಅಂದರೆ, ಮದುವೆ ಏನಾದರೂ ಆಗಿಬಿಟ್ರೆ ಅವನಿವಾಗ ಅವನದೇ ಆದಂಥ ಒಂದು ಹಾದಿ ಕ್ರಿಯೇಟ್ ಆಗಿಬಿಡ್ತದೆ ನಿಸರ್ಗದಲ್ಲಿ. ಅವನದೇ ಆದಂಥ ಒಂದು ಜೀವನ ಶುರುವಾಗುತ್ತೆ. ಮದುವೆ ಆಗೋದಕ್ಕಿಂತ ಮುಂಚೆ ಬೇರೆ ಅವನು ಮಗನಾಗಿದ್ದ, ಈಗ ಮದುವೆ ಆಗಿಬಿಟ್ಟಿದ್ದಾನೆ, ಈಗಲೂ ಮಗನೇ, ಆದರೆ ಇನ್ನೊಂದು ಆಯಾಮ ತೆರೆದುಕೊಳ್ತದೆ ಮದುವೆ ಆದ ನಂತರ. ಅದು ಅವ್ರ ಜವಾಬ್ದಾರಿಗಳು. ಈಗ ಇವ್ರಿಗೇನೋ ಹೇಳೋದು, ಅವ್ರಿಗೋಗಿ ಅವರು ಹೇಳೋದಿಲ್ಲ, ಅದನ್ನು ಮಾಡೋದಿಲ್ಲ. ಅಕಸ್ಮಾತ್ ಇವ್ರಿಗೆ ಹೇಳಿರೋದನ್ನು ಮಾಡಿದ್ರೆ ಅವ್ರು ಏನಾದರೂ ಗೊತ್ತಾಗ್ಬಿಟ್ರೆ ಏನೋ ಮಾಡ್ತಾವ್ರೆ ಅಂತ ಯಾರೋ
ಮಗನಿಗೆ ಸೊಸೆಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾವ್ರೇನೋ ಅಂತ ತಿಳ್ಕೊಂಬಿಡ್ತಾರೆ, ತಪ್ಪು ತಿಳ್ಕೊಳ್ತಾರೆ. ಇವೆಲ್ಲ ಜಂಜಾಟಗಳು ಸಾಕಷ್ಟು ವರ್ಷಗಳಿಂದ ನೋಡ್ಬಿಟ್ಟಿದ್ದೀನಿ. ಆದ್ದರಿಂದ ಯಾರ್ಯಾರು ಹೇಗೆ ವರ್ತನೆ ಮಾಡ್ತಾರೆ, ಅವರ ಸ್ವಭಾವಗಳೇನು, ಇವ್ರು ಏನು ಅಂದ್ಕೊಂಡು ಬಂದಿರ್ತಾರೆ, ಇದೆಲ್ಲವೂ ಗೊತ್ತಾಗುತ್ತೆ. ಆದ್ದರಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೇರವಾಗಿ ಈ ವಿಡಿಯೋ ನೋಡಿ ನೇರವಾಗಿ ಭೇಟಿ ಆದಂಥವ್ರು ಅಥವಾ ಆಲ್ರೆಡಿ ಬಂದು ಹೋಗಿದ್ದೀರಾ, ಅವ್ರಿಗೆ ಏನೋ ನನ್ನಲ್ಲಿ ಬೇಸರ ತಂದಿದೆ. ಕಾರಣ ಏನು ಅಂದರೆ ಅವ್ರ ಗುರುಗಳು ಸಾಲ್ವ್ ಮಾಡಿಕೊಡ್ಲಿಲ್ಲ ಅಂತ. ಸಾಲ್ವ್ ಮಾಡಿಕೊಡ್ಲಿಲ್ಲ ಅಂದರೆ ಯಾರಿಗೂ ಹುಷಾರಿಲ್ಲ, ಅವ್ರು ಬಂದರೆ ಸಾಲ್ವ್ ಮಾಡ್ತೀನಿ. ಇಂಡೈರೆಕ್ಟಲ್ಲಿ ಬಂದಿರೋದನ್ನು ನಾನು ಮಾಡೋದಿಲ್ಲ. ಆ ಥರ ಇಂಡೈರೆಕ್ಟಲ್ಲಿ ಮಾಡಿ ಅಂತ ದಯವಿಟ್ಟು ಬರಲೂಬೇಡಿ. ಯಾರು ಬರ್ಬೋದು ಅಂದರೆ ಗಂಡ ಹೆಂಡತಿ, ಮಗುಗೆ ಇನ್ನೂ ಮದುವೆ ಆಗಿಲ್ಲ, ಮಗಳಿಗೋ ಮಗನಿಗೋ, ಅಂಥವ್ರು ಬಂದರೆ ಮಾತ್ರ ಅಪ್ಪ ಅಮ್ಮನ ಕೈಯಲ್ಲಿ ಮಾಡಿ ರಿಪೇರಿ ಮಾಡಿಸ್ಬೋದು. ಮದುವೆ ಏನಾದರೂ ಆಗ್ಬಿಟ್ಟಿದ್ರೆ ಅದು ಅವ್ರ ಜವಾಬ್ದಾರಿ, ಅವ್ರ ಕುಟುಂಬ, ಅದು ಬೇರೆ ಟ್ರೀ ಆಗೋಯ್ತು. ಇದೇ ಮರದಲ್ಲಿ ಕಿತ್ಬಿಟ್ಟು ಇನ್ನೊಂದು ನೆಟ್ಟಿ ಅದು ಒಂದು ಮರ ಆಗಿದೆ, ಅದಕ್ಕೆ ಮದುವೆ ಆದರೆ ಅದು ಕಿತ್ತು ನೆಟ್ಟಂಗೆ ಅದು ಈಗ ಬೇರೆ ಹಣ್ಣು ಕೊಡೋಕ್ಕೆ ಶುರು ಮಾಡ್ತದೆ. ಆದ್ದರಿಂದ ಇನ್ನೂ ಕೆಲವರು ವಿಚಿತ್ರಗಳೇನು ಅಂತಂದರೆ, ಅವ್ರ ಫ್ರೆಂಡಿಗೆ ಯಾರಿಗೋ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ, ಅದನ್ನು ಕೇಳಕ್ಕೆ ಇವನು ಬಂದವನು ಅವನ ಪರವಾಗಿ. ಹಂಗೆಲ್ಲ ಆಗೋದಿಲ್ಲ, ಅದು ಸಾಧ್ಯವೂ ಆಗೋದಿಲ್ಲ. ಸುಮ್ಮನೆ ಅವ್ರ ಬಗ್ಗೆ ನಿಮಗೆ ವಿಚಾರಗಳನ್ನು ತಿಳಿಸ್ಬೋದು. ಸಮಸ್ಯೆಗಳು ಹೇಗೆ ಬಂತು, ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೋದು ಅಷ್ಟೇ, ಮಾಡೋಕ್ಕಾಗಲ್ಲ. ಇಂಡೈರೆಕ್ಟಲ್ಲಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಆ ಇಂಡೈರೆಕ್ಟಲ್ಲಿ ಮಾಡೋ ಕೆಲಸಗಳು ಆಗೋದೂ ಇಲ್ಲ. ಇದು ನಾನು ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದ್ದೀನಿ. ನಮ್ಮ ಗುರುಗಳು ಹೇಳಿದ್ರು ಪ್ರಯತ್ನ ಮಾಡಬೇಡ ಆಗಲ್ಲ ಅಂತ, ಆದರೂ ಕೂಡ ಪ್ರಯತ್ನ ಮಾಡಿದ್ದೀನಿ, ಖಂಡಿತವಾಗ್ಲೂ ಆಗೋದಿಲ್ಲ. ಆದ್ದರಿಂದ ಯಾರಿಗೆ ಸಮಸ್ಯೆ ಇದೆ ಅವರೇ ಬರಬೇಕು. ಯಾರ್ದೋ ಪಕ್ಕದ ಮನೆಯವ್ರ ಸಮಸ್ಯೆಗಳು ತಗೊಂಬರ್ತಾರೆ, ಫ್ರೆಂಡ್ಸ್ಗಳ ಸಮಸ್ಯೆ ತಗೊಂಬರ್ತಾರೆ, ವಿಚಿತ್ರವಾಗಿರೋವಂಥ ಕೇಸ್ಗಳು ಬರ್ತಾರೆ. ದಯವಿಟ್ಟು ನನ್ನ ಬಳಿ ಬರುವಂಥವ್ರು ನಿಮ್ಮ ಸ್ನೇಹಿತರನ್ನು ಕರ್ಕೊಂಬರೋದು, ನಿಮ್ಮ ತಂಗಿನ ಕರ್ಕೊಂಬಂದೆ, ಅಕ್ಕನ ಕರ್ಕೊಂಬಂದೆ, ನೀವು ಯಾರನ್ನಾದರೂ ಕರ್ಕೊಂಬನ್ನಿ. ಅವರು ಹೊರಗಡೆ ಕೂತಿರ್ತಾರೆ. ನಿಮಗೆ ಕೌನ್ಸ್ಲಿಂಗು, ಹೀಲಿಂಗು ನಿಮ್ಮದು ಏನಿದೆಯೋ ಅಷ್ಟು ಮಾತ್ರನೇ. ಅವ್ರ ಎದುರುಗಡೆ ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಎಷ್ಟೇ ಕ್ಲೋಸ್ ಆಗಿದ್ರೂ ಅದು ನಿಮ್ಮ ಮನೆಗಳಲ್ಲಿ. ಇಲ್ಲಿ ಪರಿಹಾರಗಳನ್ನು ಕೂಡ ಅವ್ರ ಮುಂದೆ ಹೇಳೋದಿಲ್ಲ. ನೀವು ಯಾರನ್ನೇ ಕರ್ಕೊಂಬಂದು ಹೊರಗಡೆ ಕುಂತಿರಬೇಕು. ಕೆಲವೊಂದು ವಿಚಾರದಲ್ಲಿ ಹೊರಗಡೆ ಇಲ್ಲಿ ಹಾಲಲ್ಲಿ ಕುಣಿಸೋದಕ್ಕೂ ಬಿಡೋದಿಲ್ಲ, ಸೀದಾ ಹೊರಗಡೆ ಬಾಕ್ಲು ಹಾಕ್ಬಿಟ್ಟು ನಿಮ್ಮದೇನಿದೆ ಅದನ್ನು ಮಾತ್ರ ಮಾತಾಡಿ ಅಂತ ಹೇಳ್ತೀನಿ. ಆದ್ದರಿಂದ ಕೆಲವೊಂದೆಲ್ಲ ತೀರ ವೈಯಕ್ತಿಕವಾಗಿರ್ತವೆ. ಕೌಟುಂಬಿಕ, ವೈಯಕ್ತಿಕ, ಏನಿದ್ರ ಅರ್ಥ? ಇನ್ನೊಬ್ಬರಿಗೆ ಗೊತ್ತಾಗುವಂಥ ಅವಶ್ಯಕತೆ ಇಲ್ಲ, ಅದೇ ವೈಯಕ್ತಿಕ ಅಂತ ಹೇಳೋದು. ಅದು ಕೇವಲ ನಿನಗೆ ಮಾತ್ರ ಗೊತ್ತಿರಬೇಕು, ಬೇರೆಯವರಿಗೆ ಗೊತ್ತಾಗುವಂಥ ಅವಶ್ಯಕತೆ ಇಲ್ಲ. ಗೊತ್ತಾದರೆ ಸಮಸ್ಯೆಗಳು ಇನ್ನೂ ಹೆಚ್ಚಾಗುತ್ತೆ. ಒಂದು ಕೌಟುಂಬಿಕ ಏನು, ಗಂಡ ಹೆಂಡತಿ ಮಕ್ಕಳಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಎಲ್ರಿಗೂ ಟಾಮ್ ಹೊಡೆಯೋದಕ್ಕೆ ಸಾಧ್ಯವಿಲ್ಲ. ಅದನ್ನು ನೀವು ಹೇಳ್ಕೊಳ್ಳಿ. ಕೆಲವ್ರದ್ದೇನೋ ಹಣೆ ಬರಹ ಎಲ್ಲ ಹೋಗ್ಬಿಟ್ಟು ಅವ್ರಿಗೆ ಇವ್ರಿಗೆ ಇಷ್ಟ ಬಂದವ್ರಿಗೆಲ್ಲ ಫ್ಯಾಮಿಲಿದೆಲ್ಲ ಹೇಳ್ಬಿಡ್ತಾರೆ. ವಿಚಿತ್ರವಾಗಿರೋದೆಲ್ಲ ಹೇಳ್ಬಿಡ್ತಾರೆ. ಹೆಂಡತಿ, ಗಂಡ ಗೌರ್ಮೆಂಟ್ ಎಂಪ್ಲಾಯಿ, ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿ ಇದ್ದಾನೆ ಪಾಪ, ಅದೆಲ್ಲ ಗೊತ್ತಾಗುತ್ತೆ ನಿಮಗೆ. ಬುದ್ಧಿವಂತರು ಹೇಳೋಕ್ಕೆ ಅವಶ್ಯಕತೆ ಇಲ್ಲ. ಪಕ್ಕದ ಮನೇಲಿ ಹೋಗಿ ನಮ್ಮ ಯಜಮಾನ್ರು ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಅದು ಕೊಡಿಸಿದ್ರು ಇದು ಕೊಡಿಸಿದ್ರು ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರ ಗಂಡ ಏನು ಕೆಲಸ ಮಾಡ್ತಾನೆ ಅಂದರೆ, ಏನೋ ಎಲ್ಲೋ ಫಾರಿನ್ ಟ್ರಿಪ್ ಅಲ್ಲ, ಏನದು ಟ್ರಾವೆಲ್ ಲಾರಿ ಡ್ರೈವರು ಎಲ್ಲೋ ಹೋಗ್ತಾನೆ ಬರ್ತಾನೆ ಅಂತ ಇದು ಮಾಡಿದ್ರಂತೆ. ಕೊನೆಗೆ ಈ ಅಮ್ಮ ಪರಿಚಯ ಆಗಿ ಹೊಸ ಮನೆಗೆ ಹೋಗಿದ್ದಾರೆ. ಅವರು ಹಳಬ್ರು ಅಲ್ಲಿರೋರು. ಇವಳೆಲ್ಲ ನಮ್ಮ ಗಂಡ ಗೌರ್ಮೆಂಟ್ ಕೆಲಸ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಟ್ಬಿಟ್ಟವಳೆ. ಅವರು ಏನೇನು ಮಾಡಿದ್ರೂ ಗೊತ್ತಿಲ್ಲ, ಮನೆಗೆ ಹೋಗಿ ಒಂದು 6 ತಿಂಗಳಿಗೆ IT ರೈಡ್ ಆಗ್ಬಿಟ್ಟೈತೆ. ಮನೆಗೆ ಬಂದು ರೈಡ್ ಮಾಡೋರೆ, ಒಂದಷ್ಟು ಸಿಗಾಕೊಂಡೈತೆ ಒಡವೆಗಳು, ದುಡ್ಡು. ಅವ್ರ ಗಂಡ ಏನೇನು ಮಾಡ್ತಾ ಇದ್ದ, ಎಷ್ಟು ಸುಳ್ಳು ಹೇಳೋನೆ, ಎಷ್ಟು ದುಡ್ಡು ಮಾಡೋನೆ, ಎಲ್ಲ ಕ್ಲೀನಾಗಿ ಸಿಗಾಕೊಂಬಿಡ್ತು. ಈಗ ಇದು ಯಾಕೆ ಸಿಗಾಕೊಂಡಿದ್ದು ಅಂತಂದರೆ, ಹೆಂಡತಿ ಪಕ್ಕದ ಮನೆಯೊಳಗೆ ಹೋಗಿ ಹೇಳೋದಲ್ಲ, ಅದರಿಂದ ಸಿಗಾಕೊಂಡ್ಳು. ಅವಳು ಬಾಯಿ ಬಿಡದೆ ಹೋಗಿದ್ರೆ ಖಂಡಿತವಾಗ್ಲೂ ಸಿಗಾಕತ್ತಿರ್ಲಿಲ್ಲ. ಹೆಂಗೋ ನೆಮ್ಮದಿಯಾಗಿರೋರು, ಬಟ್ ಏನು ಮಾಡಿದ್ರು, ಹೇಳಿದ್ರು. ಹಂಗಾಗಿರೋದ್ರಿಂದ ಪರ್ಸ್ನಲ್ ಅಂದರೆ ವೈಯಕ್ತಿಕ, ಕೌಟುಂಬಿಕ, ಇದೆರಡನ್ನ ಬಹಳ ಕೇರ್ಫುಲ್ಲಾಗಿರಬೇಕು. ರೋಗ ರೊಟ್ಟು, ಸಂಸಾರ ಗುಟ್ಟು ಅಂತ ಹಿರಿಯರು ಹೇಳ್ತಾರೆ. ಸಂಸಾರನ ಮನೆ ಒಳಗಡೆನೇ ಸಾಲ್ವ್ ಮಾಡ್ಕೊಳ್ಬೇಕು ಸಾಧ್ಯವಾದಷ್ಟು. ಯಾರ್ಯಾರ ಬಳಿ
ಪ್ರಾಬ್ಲಮ್ಗಳನ್ನು ಹೇಳ್ಕೊಳ್ಬೋದು. ಲಾಯರ್ ಬಳಿ ಏನೋ ಕೋರ್ಟು ಕಚೇರಿ ವ್ಯವಹಾರ ಅವು ಇವೆಲ್ಲ ಇರ್ತವೆ, ಏನೋ ಡಿವೋರ್ಸ್ ಕೇಸ್ಗಳು, ಲಾಯರ್ ಬಳಿ ಎಲ್ಲವನ್ನ ಮುಕ್ತವಾಗಿ ಹೇಳಬೇಕು. ಡಾಕ್ಟ್ರ್ ಬಳಿ ಏನೇನು ಕಾಯಿಲೆ ಇದೆ, ಏನು ತಿಂತೀರಾ, ತಿನ್ನಲ್ಲ, ಎಷ್ಟು ಗಂಟೆಗೆ ಮಲಗೋದು ಎಲ್ಲ ಕೇಳ್ತಾರೆ, ಹೇಳ್ತಾರೆ. ಗುರುಗಳ ಬಳಿ, ಈ 3 ಜನದ ಬಳಿ ಖಂಡಿತವಾಗ್ಲೂ ಎಲ್ಲವನ್ನ ಹೇಳಿದ್ರೆ ಸಮಸ್ಯೆಗೆ ಪರಿಹಾರಗಳು ಸಿಗ್ತವೆ. ಇದು ಬಿಟ್ಟು ಬೇರೆಯವ್ರಿಗೆ ಯಾರಿಗಾದ್ರೂ ಹೇಳಿದ್ರೆ ಅದು ನಿಮಗೆ ಉಪಯೋಗ ಬರೋದಿಲ್ಲ. ಆದ್ದರಿಂದ ವೈಯಕ್ತಿಕ ಅಂತ ತಿಳ್ಕೊಳ್ಳಿ, ಕೌಟುಂಬಿಕ. ಕುಟುಂಬ ಅಂದರೆ ನನ್ನ ಪ್ರಕಾರ ಒಂದು ಮರ ಇದ್ದಂಗೆ, ಗಂಡ ಹೆಂಡತಿ ಮಕ್ಕಳು ಒಂದು ಮರ. ಈ ಮರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಗಂಡ ಬಂದರೂ ಹೆಂಡತಿ ಮತ್ತು ಮಕ್ಕಳಿಗೆ ಸಮಸ್ಯೆಗೆ ಪರಿಹಾರ ಕೊಡ್ಬೋದು, ಹೆಂಡತಿ ಬಂದರೂ ಗಂಡ ಮಕ್ಕಳಿಗೆ ಪರಿಹಾರ ಕೊಡ್ಬೋದು, ಮಕ್ಕಳು ಬಂದರೂ ಅಪ್ಪ ಅಮ್ಮಂಗೆ ಪರಿಹಾರ ಕೊಡ್ಬೋದು. ಅಕಸ್ಮಾತ್ ಮಕ್ಕಳಿಗೆ ಏನಾದರೂ ಮದುವೆ ಆಗಿ ಹೊರಗಡೆ ಹೋಗ್ಬಿಟ್ಟಿದ್ರೆ ಅಥವಾ ಮನೇಲೇ ಇದ್ದರೂ ಕೂಡ ಗಂಡ ಮಗನಿಗೆ ಮದುವೆ ಆಗಿ ಮನೇಲಿದ್ದರೆ ಅವನೇ ಬೇರೆ ಮರ ಅಂತ ಅರ್ಥ. ಒಂದೇ ಫ್ಯಾಮಿಲಿಯಲ್ಲಿದ್ದರೂ ಈಗ ಅವನು ಇನ್ನೊಂದು ಮರ, ಇಂಡಿಪೆಂಡೆಂಟ್ ಟ್ರೀ. ಆ ಟ್ರೀಗೆ ಬೇರೆ ಟ್ರೀಟ್ಮೆಂಟು, ಈ ಟ್ರೀಗೆ ಬೇರೆ ಟ್ರೀಟ್ಮೆಂಟು. ಇದನ್ನು ಅರ್ಥ ಮಾಡಿಕೊಂಡು ನಿಧಾನವಾಗಿ ಯಾರ್ಯಾರಿಗೆ ಏನೇನು ಸಮಸ್ಯೆಗಳಿದೆ ನೇರವಾಗಿ ಬನ್ನಿ. ಸಾಕಷ್ಟು ಜನ ನಾವು ತುಂಬ ದೂರ ಇದ್ದೀರಿ, ಬರೋದಕ್ಕಾಗೋದಿಲ್ಲ, ಫೋನ್ ಸರ್ವಿಸ್ ಕೊಡಿ. ನಾನು ಫೋನ್ ಸರ್ವಿಸ್ ಮಾಡೋದಿಲ್ಲ, ದಯವಿಟ್ಟು ನೇರವಾಗಿ ಬಂದು ಭೇಟಿ ಮಾಡಿ. ಬಲವಂತ ಮಾಡೋ ಅವಶ್ಯಕತೆ ಇಲ್ಲ. ಫೋನ್ ಸರ್ವಿಸ್ ನನಗೊಂಥರ ಅಲರ್ಜಿ, ಅದು ಆಗೋದಿಲ್ಲ, ಕೆಲಸಗಳಾಗೋದಿಲ್ಲ. ಸುಮ್ಮನೆ ನಿಮ್ಮ ಒಂದು ಸಮಾಧಾನಕ್ಕೋಸ್ಕರ ಮಾಡ್ಬೋದೇ ಹೊರತು ಯಾರೂ ಇದುವರೆಗೂ ಫೋನ್ ಸರ್ವಿಸ್ ತೊಗೊಂಡು ಫಾಲೋ ಮಾಡಲೇ ಇಲ್ಲ, ಮಾಡ್ತಾನೆ ಇಲ್ಲ. 22 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಯಾರೂ ಫೋನ್ ಸರ್ವಿಸ್ ತೊಗೊಂಡು ಇದುವರೆಗೂ ಅವರು ರಿಪೀಟು ಬಂದಿಲ್ಲ, ಅವ್ರು ಮಾಡೋದಕ್ಕೆ ಸಾಧ್ಯವೂ ಇಲ್ಲ. ಆದ್ದರಿಂದ ದಯವಿಟ್ಟು ಫೋನ್ ಸರ್ವಿಸಿಂದ ಉಪಯೋಗ ಬರೋದಿಲ್ಲ. ಒಂದು. ಎರಡನೇದು, ಯಾರ್ಯಾರು ಫ್ರೆಂಡ್ಸ್ಗಳನ್ನು ಕರ್ಕೊಂಬರ್ತಾರೆ, ರಿಲೇಟಿವ್ಸ್ಗಳನ್ನ ಕರ್ಕೊಂಬರ್ತಾರೆ, ಅವರು ಇನ್ನೊಂದು ಸಲ ರಿಪೀಟ್ ಮಾಡೋದಿಲ್ಲ, ಅವರು ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ, ಆಗೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನೀವೆಲ್ಲ ಫ್ರೆಂಡ್ಸ್ಗಳ ಜೊತೆ ಟ್ರಿಪ್ ಹೋಗಿ, ದೇವಸ್ಥಾನಕ್ಕೆ ಹೋಗಿ, ಸಿನಿಮಾ ಥಿಯೇಟ್ರಿಗೆ ಹೋಗಿ, ಎಲ್ಲ ದುಶ್ಚಟಗಳಿರೋರು ಎಲ್ಲ ಒಂದು ಕಡೆ ಅಡ್ಡಗಳು ಹಾಕ್ಕೊಂಡಿರ್ತಾರೆ, ಅಲ್ಲೆಲ್ಲ ಹೋಗಿ. ಇದು ಆ ರೀತಿ ಕೇಂದ್ರ ಅಲ್ಲ, ಇದು ಆಧ್ಯಾತ್ಮಿಕ ಪರಿಹಾರ ಕೇಂದ್ರ, ಮುಕ್ತ ಸಮಾಲೋಚನೆ, ಆಪ್ತ ಸಮಾಲೋಚನೆಯ ಕೇಂದ್ರ. ನಿಮಗೆ ಕೆಲವೊಂದು ಸಮಸ್ಯೆಗಳಿರ್ತವೆ, ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ, ಅಥವಾ ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ, ವ್ಯಾವಹಾರಿಕವಾಗಿ, ಏನೋ ಸಾಮಾಜಿಕವಾಗಿ ಕೆಲವೊಂದು ಇರ್ತವೆ. ಅದನ್ನು ನೀವು ಯಾರೋ ಥಿಯೇಟ್ರಿಗೆ ಹೋದಂಗೆ ಫ್ರೆಂಡ್ಸ್ಗಳ ಜೊತೆ ಬಂದರೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಕೇವಲ ನೀವು ನಿಮ್ಮ ಮನೆಗೆ ಒಂದು ಟ್ರೀ, ಫ್ಯಾಮಿಲಿ ಅನ್ನೋ ಟ್ರೀ ಹೇಳೋದ್ನಲ್ಲ, ಇವ್ರು ಯಾರಾದರೂ ಎಲ್ಲರೂ ಬಂದರೂ ಸಂತೋಷ, ಗಂಡ ಹೆಂಡತಿ ಬಂದರೆ ಸಂತೋಷ, ಒಬ್ಬರು ಬಂದರೂ ಸಂತೋಷ. ಅದು ಬಿಟ್ಬಿಟ್ಟು ಸುಮ್ಮನೆ ಈ ರೀತಿ ಎಲ್ಲ ಗುಂಪು ಕಟ್ಕೊಂಡು ಯಾರನ್ನೋ ಕರ್ಕೊಂಡು ಬರೋದು ಫ್ರೆಂಡ್ಸ್ಗಳನ್ನ, ಇದನ್ನೆಲ್ಲ ಮಾಡಬೇಡಿ ದಯವಿಟ್ಟು. ಸುಮಾರು ಜನ ಕರ್ಕೊಂಬಂದರು ಹೆಲ್ಪಿಗೆ ಬಂದಿರ್ತಾರೆ, ಕಾರಲ್ಲಿ ಕೂತ್ಕೊ ಅಂತೇಳಿ ಕೆಳಗಡೆನ ಬಿಟ್ಬಿಟ್ಟು ನೀವು ಮಾತ್ರ ಬನ್ನಿ. ಆಮೇಲೆ ಹೋಗ್ತಾ ಕರ್ಕೊಂಡೋಗಿ ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಹೇಳೋ ಅಂಥ ಅವಶ್ಯಕತೆ ಇಲ್ಲ. ಸುಮಾರು ಜನ ಹಂಗೆ ಮಾಡ್ತಾರೆ. ಅವನು ಕೆಳಗಡೆ ಕಾರಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾವನು, ಯಾರೋ ಸ್ನೇಹಿತ. ಇವನು ಬಂದ, ಸುಮಾರು ಒಂದು 2 ಗಂಟೆ ಇದ್ದ ಇಲ್ಲಿ, ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಂಡ, ಅದಕ್ಕೆ ಏನೇನು ಪರಿಹಾರಗಳು ಮಾಡಬೇಕು, ಪರಿಹಾರಕ್ಕಿಂತ ಮುಂಚೆ ಕೆಲವೊಂದು ಶುದ್ಧೀಕರಣಗಳಿರ್ತವೆ, ಹೋಮ್ವರ್ಕ್ ಕೊಟ್ಟಿರ್ತೀನಿ, ಅದನ್ನು ಮಾಡ್ಕೊಂಡು ಬಾ ಅಂತ. ಅದನ್ನು ಅವನು ಹೋಗ್ಬಿಟ್ಟು ಎಲ್ಲ ಕಾರಲ್ಲಿ ಕೂತ್ಕೊಂಡು ಫ್ರೆಂಡ್ಗೆ ಹೇಳೋನು, ಹಿಂಗೆ ಹೇಳಿದ್ರು, ಹಿಂಗೆ ಹೇಳಿದ್ರು, ನಾನು ಹಿಂಗೆ ಹೇಳಿದೆ, ಅವ್ರು ಹಿಂಗೆ ಹೇಳಿದ್ರು, ಹಿಂಗೆ ಅಂತ. ಅವನು ಏನೋ ತಲೆಯಲ್ಲಿ ಏನೋ ಸಗಣಿ ಹಾಕಿರ್ತಾರೆ ಈ ಸಮಾಜ, ಫ್ರೆಂಡ್ಸು, ಅವರು ಇವರೆಲ್ಲ. ಏನಂದರೆ ಈ ಕಿವಿಗಳನ್ನು ಕೆಲವರು ಗೌರ್ಮೆಂಟ್ ಟಾಯ್ಲೆಟ್ ಮಾಡ್ಕೊಂಬಿಟ್ಟಿರ್ತಾರೆ. ಬಂದು ಯಾವನಂದ್ರೆ ಅವನು ಏತ್ಬಿಟ್ಟು ಹೋಗ್ಬಿಡ್ತಾನೆ, ಹುಚ್ಚೊಯ್ದ್ಬಿಟ್ಟು ಹೋಗ್ಬಿಡ್ತಾನೆ. ಕ್ಲೀನ್ ಮಾಡೋರು ಯಾರು? ಮನೇಲೇನಾದರೂ ಏತ್ಬಿಟ್ಟು ಹೋದರೆ, ಹುಚ್ಚೊಯ್ದರೆ ಕ್ಲೀನ್ ಮಾಡ್ಬೋದು, ಬಟ್ ಇಲ್ಲಿ ಕಿವಿ ಒಳಗಡೆ ಬಿದ್ದಿರೋದು, ಇದನ್ನು ಯಾರು ಕ್ಲೀನ್ ಮಾಡ್ತಾರೆ? ಇದನ್ನು ಕ್ಲೀನ್ ಮಾಡೋದೇ ಮುಕ್ತ ಸಮಾಲೋಚನೆ, ಆಪ್ತ ಸಮಾಲೋಚನೆ, ಆಧ್ಯಾತ್ಮಿಕ ಪರಿಹಾರ ಕೇಂದ್ರಗಳು. ಹೀಲಿಂಗು, ಕೌನ್ಸ್ಲಿಂಗು, ಹಿಪ್ನೋಥೆರಪಿ, ಇದೆಲ್ಲ ಏನು ಅಂದರೆ ಇದನ್ನು ಕ್ಲೀನ್ ಮಾಡೋದು, ಒಳಗಡೆ ಕ್ಲೀನ್ ಮಾಡೋದು. ಏತ್ಬಿಟ್ಟು ಹೋಗ್ಬಿಟ್ಟವ್ರೆ, ಹುಚ್ಚೊಯ್ದ್ಬಿಟ್ಟು ಹೋಗ್ಬಿಟ್ಟವ್ರಲ್ಲ, ಸೊ ಅದನ್ನೆಲ್ಲ ಕ್ಲೀನ್ ಮಾಡೋವಂಥ ಕ್ರಿಯೆ. ಈಗ ಅವನಿಗೆ ಹೇಳೋ ಅಂಥ ಅವಶ್ಯಕತೆ ಇರಲಿಲ್ಲ, ಹೇಳ್ಬಿಟ್ಟ ಎಲ್ಲ ಹೇಳಿರೋದ್ರಿಂದ ಅವನು ಏನೋ ತಲೆಗೆ ಹಾಕದ ಒಂದಷ್ಟು. ಅದಾದಮೇಲೆ ಅವನು ಮತ್ತೆ ತಿರ್ಗ ಬರಲಿಲ್ಲ, ಅವನ ಸಮಸ್ಯೆಗಳು ಸಾಲ್ವ್ ಆಗಲಿಲ್ಲ. ಎಂಥ ವಿಪರ್ಯಾಸ ಅಂದರೆ ನನಗೆ ಒಂಥರ ಖುಷಿ ನಿಜವಾಗ್ಲೂ. ಈ ಆಫೀಸಲ್ಲಿ ಕೇಸ್ಗಳನ್ನ ಒಂದೊಂದೇ ಅಧ್ಯಯನ ಮಾಡ್ತಾ ಇದ್ರೆ ಒಂದೊಂದು ಕೇಸು ಒಂದೊಂದು ಪುಸ್ತಕ ಬರಿಬೋದು. ಆ ಥರ 22,000 ಸಮಸ್ಯೆಗಳು, 22,000 ಪರಿಹಾರಗಳು.
ಖಂಡಿತವಾಗ್ಲೂ ಒಂದೊಂದು ಕೇಸು ಒಂದೊಂದು ಸ್ಟಡಿ. ಇವನು ಓದೋನು ಸುಮಾರೊಂದು 6-7 ತಿಂಗಳಾದ್ಮೇಲೆ ಒಬ್ಬಳು ಮಹಿಳೆ ಬಂದ್ಲು. ಸೊ ಹಿಂಗಿದೆ ಸಮಸ್ಯೆ ಅಂತ ಎಲ್ಲ ಹೆಸರು ಫೋಟೋ ತೋರಿಸು ಅಂತಂದರೆ, ಮೊದಲು ಹೆಂಡತಿಗೆ ಗೊತ್ತಿಲ್ದಂಗೆ ಗಂಡ ಬಂದವನೇ. ಗಂಡ ಬಂದ ಎಲ್ಲ ಹೇಳ್ದೆ, ಅವನು ಯಾರಿಗೋ ಫ್ರೆಂಡ್ಸ್ಗೆ ಹೇಳ್ಬಿಟ್ಟು ಅದು ಸಕ್ಸಸ್ ಆಗಲಿಲ್ಲ. ಹೆಂಡತಿ ಬಂದ್ಲು, ನೋಡಿದ್ರೆ ಅವನೇ ಮುಂಚೆ ಬಂದವನು. ಬಟ್ ಗಂಡನ್ ನನ್ನ ಹತ್ರ ಬಂದಿರೋದು ಗಂಡಂಗೆ ಗೊತ್ತಿಲ್ಲ. ನಾನು ಹೆಂಡತಿಗೆ ಹೇಳೋಕ್ಕೂ ಹೋಗಲಿಲ್ಲ, ನಿಂದೇನಮ್ಮ ಸಮಸ್ಯೆ, ಹಿಂಗಿದೆ ಹಿಂಗೆ. ಪಾಪ ಒಬ್ಬಳೇ ಬಂದವಳೆ, ಎಲ್ಲ ಹೇಳಿದ್ಲು, ಕೇಳಿದ್ಲು. ಅವಳಿಗೂ ಕೆಲವೊಂದು ಪರಿಹಾರ ಮಾರ್ಗಗಳನ್ನು ಹೇಳಿದೆ. ಎಲ್ಲರಿಗೂ ಹೋಮ್ವರ್ಕ್ ಕೊಟ್ಟಿರ್ತೀನಿ, ಹೋಮ್ವರ್ಕ್ ಕೊಟ್ಟೆ, ಮಾಡ್ಕೊಂಬಂದ್ಲು. ಮೊದಲನೇ ಹಂತದಲ್ಲಿ ಒಂದು 30% ಸಾಲ್ವ್ ಆಯಿತು. 2ನೇ ಸಲ ಬಂದಳು, 3ನೇ ಸಲ ಬಂದಳು. ಅದು 11 ಹಂತಗಳಿರ್ತವೆ, ಸುಮಾರು 9ರಿಂದ 21 ಹಂತಗಳಿರ್ತವೆ. ಆ ಒಂದೊಂದೇ ಹಂತಗಳನ್ನು ಮಾಡ್ತಾ 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 ಹೆಚ್ಚು ಕಡಿಮೆ ನನ್ನ ಹತ್ರ ಬಂದು ಒಂದು 6 ತಿಂಗಳಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿತು. ಬಗೆಹರಿದ ಮೇಲೆ ನಿನ್ನ ಗಂಡನ ಕರ್ಕಮ್ಮ ಅಂತ ಹೇಳಿದೆ. ಗಂಡನ ಕರ್ಕಮ್ಮ ಅಂತ ಎಲ್ಲಿಗೆ ಏನು ಅಂತ ಹೇಳಲಿಲ್ಲ. ಆಮೇಲೆ ಬಂದ ಮೇಲೆ ಗಂಡ ಹೆಂಡತಿ ಇಬ್ಬರು ಬಂದರು. ಮೊದಲು ಗಂಡ ಬಂದ, ಗಂಡಂಗೆ ಗೊತ್ತಿಲ್ದಂಗೆ ಹೆಂಡತಿ ಬಂದಳು. ಹೆಂಡತಿ ಬಂದು ಹೇಳಿದ್ದನ್ನೆಲ್ಲ ಮಾಡಿದ್ಲು, ಪ್ರಾಬ್ಲಮ್ ಸಾಲ್ವ್ ಆಯಿತು. ಗಂಡನ ಕರ್ಕಮ್ಮ ಅಂದೆ ಬರಲಿಲ್ಲ ಅವರು. ಹೆಂಡತಿ ನನ್ನನ್ನೇ ಕರ್ಕೊಂಡೋದ್ಲು ಮನೆಗೆ. ನನ್ನನ್ನು ಅವ್ರ ಗಂಡ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟ. ಅಲೇ ಓ ಬನ್ನಿ ಗುರುಗಳೇ ಅಂತ. ಆಮೇಲೆ ಹೆಂಡತಿ ಗೊತ್ತಾ ಇವರು ಅಂತ. ಓ ಚೆನ್ನಾಗಿ ಗೊತ್ತು, ನಾನು ಹೋಗಿದ್ದೀನಿ ಇವ್ರ ಹತ್ರ. ಆಮೇಲೆ ಎಲ್ಲ ಕುತ್ಕೊಂಡು ಹೇಳಿದೆ ಏನು ಎತ್ತ ಅಂತ. ಅಂದರೆ ಗಂಡ ಬಂದಾಗ ಪಾಸ್ ಆಗಲಿಲ್ಲ, ಹೆಂಡತಿ ಬಂದಾಗ ಪಾಸ್ ಆಯಿತು, ರಿಸಲ್ಟ್ ಸಿಕ್ತು. ಯಾಕೆ ಅಂದರೆ ಅವನು ಅವ್ರ ಫ್ರೆಂಡ್ ಜೊತೆ ಬಂದಿದ್ದ, ನಾನು ಏನೇನು ಹೇಳಿದೆ ಎಲ್ಲವನ್ನು ಹೇಳ್ಬಿಟ್ಟ, ಅದು ಲೀಕ್ ಆಗೋಯ್ತು. ಸೊ ಕ್ವಶನ್ ಪೇಪರು ನಾಳೆ ಎಕ್ಸಾಮ್ ಇರೋದು, ಇವತ್ತೇ ಲೀಕ್ ಆಗ್ಬಿಟ್ರೆ ಅದಕ್ಕೆ ಅರ್ಥನೇ ಇಲ್ಲ ಎಕ್ಸಾಮ್ಗೆ. ಸೊ ಅದಕ್ಕೆಲ್ಲ ಲೀಕ್ ಆಗೋಯ್ತು. ಪಾಪ ಹೆಂಡತಿ ಬಂದ್ಲು, ಕರೆಕ್ಟಾಗಿ ಕ್ವಶನ್ ಪೇಪರ್ ನೋಡಿದ್ಲು, ಎಲ್ಲ ಆನ್ಸರ್ ಬರೆದ್ಲು, ಎಕ್ಸಾಮಲ್ಲಿ ಪಾಸ್ ಆದ್ಲು, ರಿಸಲ್ಟ್ ಸಿಕ್ತು. ಅದೇ ರೀತಿ ವಿಚಿತ್ರವಾಗಿರುವಂತಹ ಜನಗಳು ಬರ್ತಾರೆ. ಎಲ್ಲೋ ಯಾರನ್ನೋ ಫ್ರೆಂಡ್ಗಳನ್ನ, ರಿಲೇಟಿವ್ಸ್ನ ಯಾರನ್ನೋ ಕರ್ಕೊಂಬರ್ತಾರೆ. ಹೇಳಿದ್ದನ್ನೆಲ್ಲ ಅವ್ರು ಕೇಳ್ತಾರೆ ಕುತೂಹಲಕ್ಕೆ, ಏನು ಹೇಳಿದ್ರು ಗುರುಗಳು ಅಂತ. ನಾನು ಕೆಲವೊಂದು ವಿಚಾರಗಳು, ಸೂಕ್ಷ್ಮ ವಿಚಾರಗಳನ್ನೆಲ್ಲ ಹೇಳಿರ್ತೀನಿ. ಅದನ್ನು ತಗೊಂಡೋಗಿ ಅವ್ರಿಗೆ ಹೇಳ್ಬಿಟ್ರೆ ನಿಮಗೆ ಸಮಸ್ಯೆಗೆ ಪರಿಹಾರನೇ ಸಿಗೋದಿಲ್ಲ. ಯಾಕೆ ಬೇಕು ಅವ್ರಿಗೆ ಇನ್ನೊಬ್ಬರು ಜೀವನದ ಬಗ್ಗೆ ಮೂಗು ತೂರಿಸುವಂಥದ್ದು ಯಾಕೆ ಬೇಕು? ಅದಕ್ಕೋಸ್ಕರ ಕರ್ಕೊಂಬಂದರೆ ಕೇಳ್ತಾರೆ. ನೀವೇನಾದರೂ ಸುಳ್ಳು ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಏನು ಹೇಳಿದ್ರು ಅಂತ ಹೇಳು ಅಂತ ನಿಮಗೆ ಪೀಡಿಸ್ತಾರೆ. ಅಥವಾ ನಿಮಗೆ ತೆವಲಿರ್ತದೆ ಹೇಳ್ಕೊಳ್ಬಿಡ್ಬೇಕು ಅಂತ ಹೇಳ್ಕೊಳ್ತೀರಾ, ಆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಆದ್ದರಿಂದ ದಯವಿಟ್ಟು ಯಾರಿಗೇನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ಮಾಡಿ. ನನ್ನ ಬಳಿ ಬರೋವಂಥವ್ರು ಗಂಡ ಹೆಂಡತಿ ಮಕ್ಕಳು ಬರಬಹುದು. ಬರಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಬಟ್ ಬರಂಗಿದ್ರೆ ಇದನ್ನು ಫ್ಯಾಮಿಲಿ ಟ್ರೀ ಅಂತ ಕರಿತೀನಿ. ಗಂಡ ಹೆಂಡತಿ ಬನ್ನಿ, ಇಲ್ಲಾಂದ್ರೆ ಹೆಂಡತಿನಾದರೂ ಬನ್ನಿ, ಇಲ್ಲ ಗಂಡನಾದರೂ ಬರಲಿ. ಬಂದರೆ ಮೊದಲು ಏನು ಎತ್ತ ಅಂತ, ಆಮೇಲೆ ಮುಂದೆ ಕರ್ಕೊಂಬರೋದು ಇದ್ದೇ ಇರ್ತದೆ. ಮುಂದೆ ಬಂದೇ ಬರ್ತಾರೆ ಗ್ಯಾರಂಟಿ, ಎಲ್ಲ ಫ್ಯಾಮಿಲಿ ಸಮೇತರಾಗಿ ಬರ್ತಾರೆ. ಬನ್ನಿ ಅಂತಲೂ ಹೇಳ್ತೀನಿ. ಅಥವಾ ಸಾಧ್ಯವಾದರೆ ಎಲ್ಲೋ ಅಪರೂಪಕ್ಕೊಂದ್ಸಲ ನಾನೇ ವಾಲಂಟ್ರಿಯಾಗಿ ಅವ್ರ ಮನೆಗೆ ಹೋಗೋದು ಉಂಟು. ಅದು ಎಲ್ಲರ ಮನೆಗೂ ಅಲ್ಲ, ಹೋಗೋದು ಉಂಟು. ಖಂಡಿತವಾಗ್ಲೂ ಹೋದಾಗ ಫ್ಯಾಮಿಲಿನ ಮೀಟ್ ಮಾಡ್ಬೋದು. ಅದಕ್ಕೆ ಸಮಯ ಬರ್ತದೆ. ಮೊದಲು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ಆಮೇಲೆ ಅದೇನೋ ಗೆಟ್ ಟುಗೆದರು, ಬರೋದು ಹೋಗೋದು ತಿನ್ನೋದು ಅದೆಲ್ಲ ಆಮೇಲೆ. ಮೊದಲು ಸಮಸ್ಯೆಗಳು ಬಗೆಹರಿಸ್ಕೋಬೇಕು, ಆಮೇಲೆ ನಿಧಾನವಾಗಿ ಎಲ್ಲವೂ ಆಗ್ತಾ ಇರ್ತದೆ. ಆದ್ದರಿಂದ ಕೆಲವೊಂದು ವಿಚಾರಗಳನ್ನು ನಿಮಗೆ ತಿಳಿಸಿದ್ದೀನಿ. ನೀವು ಕೇಳಿರುವಂತಹ ಪ್ರಶ್ನೆಗೆ ಹೇಗೆ ಸಾಲ್ವ್ ಆಗುತ್ತೆ, ಏನು ಎತ್ತ, ನಾವು ಯಾರ್ಯಾರು ಬರಬೇಕು ಅಂತ ಸುಮಾರು ಜನ ಕೇಳಿದ್ರಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮೂಲಕ ನಿಮಗೊಂದಷ್ಟು ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ. ಎಲ್ಲ ಕ್ಲೀನಾಗಿ ಕೇಳ್ಕೊಳ್ಳಿ. ಯಾರಿಗೆ ಯಾವುದೇ ಥರ ಸಮಸ್ಯೆಗಳಿದ್ದರೂ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನಿಮ್ಮ ಹೆಸರು ಫೋಟೋ ಕಳಿಸಿ ನನ್ನ ವಾಟ್ಸಪ್ ನಂಬರ್ಗೆ. ನಾನೊಂದು ದಿವಸ ಬರೋಕ್ಕೆ ಹೇಳ್ತೀನಿ. ಒಂದು 2-3 ದಿವಸ ಮುಂಚಿತವಾಗಿ ಹೇಳಿದ್ರೆ ಯಾವ ಸಮಯಕ್ಕೆ ಬಂದು ಭೇಟಿ ಮಾಡಬೇಕು ಅಂತ. ಆ ಸಮಯಕ್ಕೆ ಬಂದರೆ ಖಂಡಿತವಾಗ್ಲೂ ಸಿಗ್ತೀನಿ. ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದ ಮೇಲೆ ಮುಂದಿನ ಹೆಜ್ಜೆ ಏನು ಪರಿಹಾರ, ಏನು ಮಾರ್ಗದರ್ಶನ ಅದೆಲ್ಲವೂ ಕೂಡ ಆಮೇಲೆ ಗೊತ್ತಾಗುತ್ತೆ ಬಂದ ನಂತರ. ಆದ್ದರಿಂದ ಮೊದಲು ವಾಟ್ಸಪ್ಪಲ್ಲಿ ನನಗೆ ವಾಯ್ಸ್ ಮೆಸೇಜ್ ಕಳಿಸ್ಬೇಕು, ನಿಮ್ಮ ಹೆಸರು ಫೋಟೋ ಕಳಿಸ್ಬೇಕು. ಕಳಿಸಿದ್ರೆ ಅಪಾಯಿಂಟ್ಮೆಂಟನ್ನು ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭ ದಿನ.